ಭರ್ಜರಿ ಬ್ಯಾಚುಲರ್ಸ್ ಬ್ಯೂಟಿಗೆ ಬಿಗ್ ಶಾಕ್ ಎದುರಾಗಿದೆ. ರಕ್ಷಕ್ ಬುಲೆಟ್ ರಾಣಿ ರಮೆಲೋ ಮಾಡಿದ್ದಾದ್ರೂ ಏನು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತ ಅಂದ್ರೆ ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಫೈಲ್ ಆಗಿದೆ. ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ರಕ್ಷಕ್ಗೆ ಜೋಡಿಯಾಗಿದ್ರು ರಮೆಲೋ ಅವರು, ಅದೆಲ್ಲರಿಗೂ ಕೂಡ ಗೊತ್ತಿದೆ ಆ ವಿಚಾರ. ಭರ್ಜರಿ ಬ್ಯಾಚುಲರ್ಸ್ ಬ್ಯೂಟಿಗೆ ಬಿಗ್ ಶಾಕ್. ರಕ್ಷಕ್ ಬುಲೆಟ್ ರಾಣಿ ರಮೆಲೋ ಮಾಡಿದ್ದಾದ್ರೂ ಏನು ಹಾಗಾದ್ರೆ? ನೋಡಿ, ಎಲ್ರಿಗೂ ಗೊತ್ತೇ ಇದೆ, ಭರ್ಜರಿ ಬ್ಯಾಚುಲರ್ಸ್ ನೋಡಿರ್ತೀರಿ, ಅದರಲ್ಲಿ ರಕ್ಷಕ್ಗೆ ಜೋಡಿಯಾಗಿದ್ರು. ಫಿಲ್ಮ್ ಚೇಂಬರ್ ನಲ್ಲಿ ನಟಿ ರಮೆಲೋ ಮೇಲೆ ಇದೀಗ ದೂರು ದಾಖಲಾಗಿದೆ. ಹಾಗಾದ್ರೆ ರಮೆಲೋ ಮಾಡಿದ್ದೇನು, ದೂರು ಯಾಕೆ ದಾಖಲಾಗಿದೆ? ಎಸ್, ಭರ್ಜರಿ ಬ್ಯಾಚುಲರ್ಸ್ ಬ್ಯೂಟಿಗೆ ಬಿಗ್ ಶಾಕ್. ರಕ್ಷಕ್ ಬುಲೆಟ್ ರಾಣಿ ರಮೆಲೋ ಮಾಡಿದ್ದಾದ್ರೂ ಏನು? ಯಾಕಂತಂದ್ರೆ ಅವರ ವಿರುದ್ಧ ಫಿಲ್ಮ್ ಚೇಂಬರ್ ನಲ್ಲಿ ಒಂದು ದೂರು ದಾಖಲಾಗಿದೆ. ಆಮೇಲೆ ಭರ್ಜರಿ ಬ್ಯಾಚುಲರ್ ಶೋ ಏನಿದೆ ಅದರಲ್ಲಿ ರಕ್ಷಕ್ಗೆ ಜೋಡಿಯಾಗಿದ್ದಂತ ರಮೆಲೋ ಅವರ ವಿರುದ್ಧ ಫಿಲ್ಮ್ ಚೇಂಬರ್ ನಲ್ಲಿ ಒಂದು ಕಂಪ್ಲೇಂಟ್ ಫೈಲ್ ಆಗಿದೆ. ಹಾಗಾದ್ರೆ ಅವರು ಮಾಡಿದ್ದೇನು, ಯಾವ ಕಾರಣಕ್ಕಾಗಿ ದೂರು ದಾಖಲಾಗಿದೆ, ಯಾವ ವಿಚಾರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದೇನು ಎತ್ತ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋಣ. ಯಾಕಂತಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ ಈ ಶೋ ಬಗ್ಗೆ. ಆಮೇಲೆ ಈ ಶೋನಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಒಂದು ಸ್ವಲ್ಪ ಕಾಂಟ್ರವರ್ಸಿ ಮಾಡ್ಕೊಳ್ತಾ ಇರ್ತಾರೆ ರಕ್ಷಕ್, ಅದ್ರ ಜೊತೆಗೆ ಅವ್ರ ಜೊತೆ ಇರುವಂತವ್ರು ಕೂಡ. ಅದೊಂದ್ ಕಡೆ ರಕ್ಷಕ್ ಬುಲೆಟ್ ರಾಣಿ ನಟಿ ರಮೆಲೋ ಮೇಲೆ ದೂರು ದಾಖಲಾಗಿದೆ. ಅವರ ವಿರುದ್ಧ ಫಿಲ್ಮ್ ಚೇಂಬರ್ ನಲ್ಲಿ ಒಂದು ಕಂಪ್ಲೇಂಟ್ ಸಲ್ಲಿಕೆ ಆಗಿದೆ. ಅದು ರಿಚಿ ಸಿನಿಮಾದಲ್ಲಿ ನಾಯಕಿಯಾಗಿ ರಮೆಲೋ ಅವರು ಆಕ್ಟ್ ಮಾಡಿದ್ದಾರೆ. ಅವರು ನಾಯಕಿಯಾಗಿ ನಟಿಸಿರುವಂತ ಚಿತ್ರ ರಿಚಿ ಸಿನಿಮಾ. ಚಿತ್ರದ ನಿರ್ದೇಶಕ, ನಿರ್ಮಾಪಕ ಹಾಗೇನೆ ನಟ ರಿಚಿಯಿಂದ ಒಂದು ಆರೋಪ ಕೇಳಿಬರ್ತಾ ಇದೆ. ಹಲವು ದಿನಗಳಿಂದ ನಟ ರಿಚಿ, ನಟಿ ರಮೆಲೋ ನಡುವೆ ಮನಸ್ತಾಪ ಇದೆ. ಯಾವ ಕಾರಣಕ್ಕೆ? ನಮ್ಮ ಕರೆಗೆ ನಟಿ ರಮೆಲೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಸಿನಿಮಾದ ತಂಡ ಮಾಡ್ತಾ ಇದೆ. ಅದರಲ್ಲಿ ಚಿತ್ರದ ನಿರ್ದೇಶಕರಿದ್ದಾರೆ, ನಿರ್ಮಾಪಕರಿದ್ದಾರೆ, ಅದರ ಜೊತೆಗೆ ನಟ ರಿಚಿ ಕೂಡ ಈ ತರದ ಒಂದು ಆರೋಪ ಮಾಡ್ತಾ ಇದ್ದಾರೆ. ಹಲವು ದಿನಗಳಿಂದ ಇವರ ನಡುವೆ ಮನಸ್ತಾಪ ಇದೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಈಗ ಒಂದು ದೂರು ಸಲ್ಲಿಕೆಯಾಗಿದೆ ಫಿಲ್ಮ್ ಚೇಂಬರ್ ನಲ್ಲಿ. ರಿಚಿ ಸಿನಿಮಾದಲ್ಲಿ ನಾಯಕಿಯಾಗಿ ಬಣ್ಣ ಹಚ್ಚಿದ್ದಾರೆ ರಮೆಲೋ ಅವರು. ಮತ್ತೊಂದ್ ಕಡೆ ಹಲವು ದಿನಗಳಿಂದ ಈ ಸಿನಿಮಾದ ನಟ ರಿಚಿ ಹಾಗೇನೆ ನಟಿ ರಮೆಲೋ ಇವರ ನಡುವೆ ಮನಸ್ತಾಪ ಇದೆ, ಅದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ಒಬ್ಬರು ಮಾಡ್ತಾ ಇರುವಂತದ್ದಲ್ಲ, ಚಿತ್ರತಂಡದ ನಿರ್ದೇಶಕರೇನಿದ್ದಾರೆ, ಡೈರೆಕ್ಟರು, ಪ್ರೊಡ್ಯೂಸರು, ಅದರ ಜೊತೆಗೆ ಆಕ್ಟರು ಅಂದ್ರೆ ಸಿನಿಮಾದ ನಾಯಕ ನಟ ರಿಚಿ, ಇವರು 3 ಜನ ಕೂಡ ಈ ತರದ ಒಂದು ಆರೋಪ ಮಾಡ್ತಾ ಇದ್ದಾರೆ. ಆಮೇಲೆ ಹೇಳಿ ಕೇಳಿ ಒಂದು ಸಿನಿಮಾ ಅಂತ ಅಂದ್ರೆ ಸಿನಿಮಾಗೆ ಸಂಬಂಧಪಟ್ಟಂತೆ ಶೂಟಿಂಗ್ ಅಲ್ಲಿ ಭಾಗಿಯಾಗೋದಿರ್ಬೋದು, ಅಥವಾ ಶೂಟಿಂಗ್ ಎಲ್ಲ ಮುಗಿದ ನಂತರದಲ್ಲಿ ಈ ಪ್ರಚಾರ ಮಾಡುವಂಥದ್ದು ಏನಿರುತ್ತೆ ಅದಕ್ಕೆಲ್ಲ ಹೋಗ್ಬೇಕಾಗತ್ತೆ, ಆ ವಿಚಾರ ಕೂಡ ಇರುತ್ತೆ. ಬಟ್ ಇಲ್ಲಿ ಯಾವ ಕಾರಣಕ್ಕಾಗಿ ಮನಸ್ತಾಪ ಇದೆ? ಒಂದೊಂದ್ ಕಡೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಫಿಲ್ಮ್ ಚೇಂಬರ್ಗೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇರುವಂತ ಸಂದರ್ಭ, ಅದರ ಜೊತೆಗೆ ನಟಿ ರಮೆಲೋ ಅವರ ಫೋಟೋ ಕೂಡ ತೋರಿಸ್ತಾ ಇದೀವಿ. ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಎಲ್ಲರೂ ನೋಡಿರ್ತೀರಿ. ಆಮೇಲೆ ಫಿಲ್ಮ್ ಚೇಂಬರ್ಗೆ ನಟ ರಿಚಿ ಅವರು ಕಂಪ್ಲೇಂಟ್ ಕೊಡ್ತಾ ಇರುವಂತ ಸಂದರ್ಭ, ಅದರಲ್ಲಿ ಎಲ್ಲಾ ವಿಚಾರವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಏನ್ ಕತೆ, ಆಮೇಲೆ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಹಲವು ಬಾರಿ ಅವರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ಯಾರಿಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಚಿತ್ರದ ನಿರ್ದೇಶಕರು ಮತ್ತೆ ನಿರ್ಮಾಪಕ ಹಾಗೇನೆ ನಟ ರಿಚಿ ಅವರು ಮಾಡ್ತಾ ಇರುವಂತ ಒಂದು ಗಂಭೀರವಾದಂತ ಆರೋಪ. ಈಗ ಇನ್ನೊಂದು ಪಿಕ್ಚರ್ ಮಾಡ್ದ ಅಂದ್ರೆ ಇನ್ನೊಬ್ರಿಗೆ 105 ಜನ ಕೆಲಸ ಸಿಗತ್ತೆ, ಅದು ಹೋಗತ್ತಾ ಬಿಡುತ್ತೆ ಸೆಕೆಂಡ್ರಿ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಈಗ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ರಕ್ಷಕ್ಗೆ ಜೋಡಿಯಾಗಿದ್ದಂತ ರಮೆಲೋ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನ ಫಿಲ್ಮ್ ಚೇಂಬರ್ಗೆ ಕೊಡಲಾಗಿದೆ. ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ, ಆಮೇಲೆ ಏನ್ ಮನಸ್ತಾಪ ಆಯ್ತು, ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ?
ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಹಿಂದೆ ಕೂಡ ರಿಚಿ ಸಿನಿಮಾದ ಒಂದಷ್ಟು ಪ್ರಚಾರ ಕಾರ್ಯಗಳು ಕೂಡ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ಕೂಡ ನಟಿ ರಮೋಲಾ ಅವರು ಸಹಕರಿಸ್ತಿಲ್ಲ ಸಿನಿಮಾ ರಿಲೀಸ್ಗೆ ಅನ್ನುವಂಥದ್ದು ಒಂದು ಆರೋಪವನ್ನ ನಿರ್ದೇಶಕ ನಿರ್ಮಾಪಕ ಕಮ್ ಆಕ್ಟರ್ ಆಗಿರುವಂತಹ ರಿಚಿ ಅವರು ಅದನ್ನ ಆರೋಪವನ್ನ ಮಾಡಿದ್ರು. ಆದ್ರೆ ಕೆಲವೊಂದು ವೈಯಕ್ತಿಕ ಕಾರಣಗಳು ಇರಬಹುದೇನೋ ಅನ್ನುವಂಥದ್ದು, ಜೊತೆಗೆ ಅವರ ತಾಯಿ ಜೊತೆಗೂ ಸಹ ಒಂದಷ್ಟು ನಡೆದಿತ್ತು. ಆ ವೈಯಕ್ತಿಕ ಒಂದು ಕಾರಣ ಇದೀಗ ಸಿನಿಮಾ ಮೇಲೆ ಹೊಡೆತ ಬೀಳ್ತಾ ಇರುವಂತದ್ದು. ಸದ್ಯಕ್ಕೆ ಫಿಲ್ಮ್ ಚೇಂಬರ್ ನಲ್ಲಿ ರಿಚಿ ಅವರು ದೂರನ್ನ ಕೊಟ್ಟಿರುವಂತದ್ದು ಏನಂದ್ರೆ, ನಟಿ ರಮೋಲಾ ಅವರು ಸಿನಿಮಾ ಶೂಟಿಂಗ್ ಇರ್ಬೋದು, ಡಬ್ಬಿಂಗ್ ಕೆಲಸಗಳಿರ್ಬೋದು, ಎಲ್ಲವನ್ನೂ ಮಾಡಿಕೊಟ್ಟಿದ್ದಾರೆ. ಆದ್ರೆ ಸಿನಿಮಾ ಪ್ರಚಾರಕ್ಕೆ ಬರ್ತಿಲ್ಲ. ಸಿನಿಮಾ ಪ್ರಚಾರಕ್ಕೆ ಒಬ್ಬ ನಟಿ ಇರಬಹುದು, ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರುವಂತವ್ರು ಬಹಳಷ್ಟು ಮುಖ್ಯ ಆಗ್ತಾರೆ. ಅವರೇ ಪ್ರಚಾರಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಾನು ಒಂದು ಬಜೆಟ್ ಹಾಕ್ತೀನಿ, ಇಷ್ಟು ಬಂಡವಾಳ ಹಾಕದ ಮೇಲೆ ಸಿನಿಮಾ ರಿಲೀಸ್ ಮಾಡೋದ್ರಲ್ಲಿ ಪ್ರಯೋಜನ ಏನಿದೆ, ಜನರಿಗೆ ಹೇಗ್ ತಲುಪುತ್ತೆ ನನ್ನ ಸಿನಿಮಾ ಅನ್ನುವಂತ ಒಂದು ಆರೋಪವನ್ನ ಅವ್ರು ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನಾನು ಕಾಲ್ ಮಾಡಿದಾಗ ಏನಕ್ಕೆ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನುವಂಥದ್ದಾದ್ರೂ ಹೇಳಬೇಕು. ಒಂದು ಅವ್ರ ರೀಸನ್ ನಮಗೆ ಕೊಡ್ಬೇಕಲ್ವಾ. ಆದ್ರೆ ನಾನು ಸಂಪರ್ಕ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಅವ್ರ ಕರೆಗೆ ಉತ್ತರನೇ ಕೊಡ್ತಿಲ್ಲ. ನಿಮ್ಮ ಕಡೆಯಿಂದ ಆದ್ರೂ ಸಂಪರ್ಕ ಮಾಡಿ ನನಗೆ ಒಂದು ಕ್ರಮಬದ್ಧವಾಗಿ ಏನು ಕೊಡಬೇಕು ನ್ಯಾಯ ಅನ್ನೋದನ್ನ ಅವ್ರು ಹೇಳ್ತಿರುವಂತದ್ದು. ಒಟ್ಟಾರೆ ನನ್ನ ಸಿನಿಮಾಗೆ ನಟಿಯಿಂದ ಏನು ಎಫೆಕ್ಟ್ ಆಗಬಾರ್ದು, ಪ್ರಚಾರ ಕಾರ್ಯಗಳಲ್ಲಿ ಅವರು ಬರಬೇಕು. ಅವರ ಪೇಮೆಂಟ್ ಏನಿದೆ ಫುಲ್ ಪೇಮೆಂಟ್ ನಾನು ಆಲ್ರೆಡಿ ಅಡ್ವಾನ್ಸ್ ಪೇಮೆಂಟ್ ಕೂಡ ಕೊಟ್ಟಿದ್ದೀನಿ, ಆದ್ರೂ ಸಹ ಪ್ರಚಾರಕ್ಕೆ ಬರ್ತಿಲ್ಲ ಅನ್ನುವಂತಹ ಒಂದು ಆರೋಪವನ್ನ ನಟ ರಿಚಿ ಅವರು ರಮೋಲಾ ಮೇಲೆ ಮಾಡ್ತಿರುವಂತದ್ದು. ಪ್ರಭೆ, ಈಗ ಪೇಮೆಂಟ್ ಆಗಿದೆ, ಅದ್ರ ಜೊತೆಗೆ ಸಿನಿಮಾ ಕಡೆಯಿಂದ ಏನು ತೊಂದರೆ ಆಗಿಲ್ಲ ಅಂತೇಳಿ, ಬಟ್ ಯಾವ ಕಾರಣಕ್ಕಾಗಿ ಅವರು ಹೋಗ್ತಾ ಇಲ್ಲ? ಈಗ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೇ ಉಂಟಂತೆ, ಪ್ರಮೋಷನ್ಸ್ ಹೋಗೋದಕ್ಕೆ ಏನು ಕಷ್ಟ ಅಂತ ಆ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಡೀಟೇಲ್ ಕೀರ್ತಿ? ಕೆಲವು ಬಾರಿ ನಟಿಯರು ಪ್ರಚಾರಕ್ಕೋಸ್ಕರ ಎಕ್ಸ್ಟ್ರಾ ಪೇಮೆಂಟ್ ಕೇಳುವಂತದ್ದು ಸಾಧ್ಯತೆಗಳಿದೆ. ಬಹುಶಃ ಅವರ ವಿಚಾರದಲ್ಲೂ ಕೂಡ ಆಗಿರಬಹುದೇನೋ, ಇದನ್ನ ಅವರೇ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಬಹುಶಃ ಅವರು ಎಕ್ಸ್ಟ್ರಾ ಪೇಮೆಂಟ್ ಏನಾದ್ರೂ ಇದಕ್ಕೆ ಡಿಮ್ಯಾಂಡ್ ಮಾಡಿರಬಹುದು. ಜೊತೆಗೆ ಹಿಂದೆ ಕೂಡ ಇಬ್ಬರ ನಡುವೆ ಒಂದಷ್ಟು ಜಟಾಪಟಿ ಆಗಿತ್ತು ವೈಯಕ್ತಿಕ ಕಾರಣಗಳಿಂದ. ಸಿನಿಮಾ ವಿಚಾರವಾಗಿ ಸಹ ಒಂದು ಸಾಂಗ್ ಶೂಟ್ ಕೂಡ ಅವರು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರು. ಆದ್ರೆ ಎಲ್ಲವನ್ನೂ ಸಹ ಈ ಸಂದರ್ಭದಲ್ಲಿ ಮತ್ತೆ ಫಿಲ್ಮ್ ಚೇಂಬರ್ ನಲ್ಲಿ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಆದ್ಮೇಲೆ ಸಿನಿಮಾ ಒಂದು ಪ್ರಚಾರ ಕಾರ್ಯ ಇರ್ಬೋದು, ಇದಕ್ ಮಾತ್ರ ಬರ್ತಿಲ್ಲ. ಆದ್ರೆ ಡಬ್ಬಿಂಗ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಇರಬಹುದು, ಅವರ ಪೋರ್ಷನ್ ಏನಿದೆ ಸಿನಿಮಾದಲ್ಲಿ ಪ್ರತಿಯೊಂದನ್ನು ಅವರು ಮಾಡಿಕೊಟ್ಟಿದ್ದಾರೆ. ಆದ್ರೆ ಪ್ರಚಾರಕ್ಕೆ ಮಾತ್ರ ಬರ್ತಿಲ್ಲ ಅನ್ನುವಂತ ಆರೋಪದಲ್ಲಿ ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಫಿಲ್ಮ್ ಚೇಂಬರ್ ಕ್ರಮ ತೆಗೆದುಕೊಳ್ಳುತ್ತೆ, ಜೊತೆಗೆ ರಮೋಲಾ ಅವರು ಕೂಡ ಈ ಕುರಿತು ಸ್ಪಷ್ಟನೆಯನ್ನ ಕೊಡ್ಬೇಕಾಗುತ್ತೆ. ನಾವು ಕೂಡ ಕರೆ ಮಾಡಿದಾಗ ಅವ್ರ ಅಷ್ಟು ಕ್ಲೀನ್ ಆಗಿ ರೆಸ್ಪಾಂಡ್ ಮಾಡಿಲ್ಲ. ಸಿನಿಮಾ ಕುರಿತು ಅವ್ರೇನು ಮಾತಾಡ್ತಾ ಇಲ್ಲ. ಆದ್ರೆ ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ, ರಿಯಾಲಿಟಿ ಶೋನಲ್ಲಿ ಅವರು ತುಂಬಾ ಚಾಲ್ತಿಯಲ್ಲಿರುವಂತದ್ದು, ಜೊತೆಗೆ ನಟ ರಕ್ಷಕ್ ಅವ್ರ ಜೊತೆ ಸಹ ಆತ್ಮೀಯತೆ ಅವರು ಬೆಳೆಸ್ಕೊಂಡಿರುವಂತದ್ದು. ಆ ಒಂದು ಪ್ರಚಾರದಲ್ಲಿ ಇರಬಹುದು ಅಥವಾ ಅವರ ಪರ್ಸನಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರಬಹುದು, ಬೇರೆ ಸಿನಿಮಾ ಅವರು ಮಾಡ್ತಿರುವಂತದ್ದು ರಿಯಾಲಿಟಿ ಶೋ, ಅದ್ರ ಬಗ್ಗೆ ಎಲ್ಲ ಅವ್ರು ಪೋಸ್ಟ್ ಮಾಡ್ತಿದ್ದಾರೆ ಹೊರತುಪಡಿಸಿ ರಿಚಿ ಸಿನಿಮಾ ಬಗ್ಗೆ ಅವ್ರು ಯಾವುದೇ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಿಲ್ಲ ಅನ್ನುವಂಥದ್ದು ಒಂದು ಆರೋಪ ಕೇಳಿ ಬರ್ತಿದೆ. ಕೀರ್ತಿ, ಇನ್ನೊಂದು ವಿಚಾರ, ಇದೆಲ್ಲ ಹೊರತುಪಡಿಸಿದ್ರೆ ಎಲ್ಲೋ ಒಂದ್ ಕಡೆ ಪ್ರತಿ ಬಾರಿ ಈ ತರದ ಯಾವ್ದಾನ ಸಿನಿಮಾಗಳ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಸದ್ದ ಮಾಡಿದಂತ ಸಂದರ್ಭದಲ್ಲಿ ಪ್ರಮೋಷನ್ ಗಿಮಿಕ್ ಮಾಡ್ತಾ ಇದ್ದಾರಾ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತೆ. ಆ ತರದ ಗಿಮಿಕ್ ಏನಾದ್ರೂ ಇದೆಯಾ, ಏನ್ ಕತೆ ಅಂತ? ಪ್ರಭುದೇವ್, ಖಂಡಿತವಾಗ್ಲೂ ಪ್ರಚಾರ ಗಿಮಿಕ್ ಅನ್ನುವಂಥದ್ದು, ಪಬ್ಲಿಸಿಟಿ ಅನ್ನುವಂಥದ್ದು ಮುಂಚಿತವಾಗಿಂದನೂ ಬಂದಿರುವಂತದ್ದು. ಎಲ್ಲೋ ಒಂದ್ ಕಡೆ ಅದು ಮಾಧ್ಯಮಗಳಲ್ಲಿ ಬರೋವರೆಗೂ ಅಥವಾ ಫಿಲ್ಮ್ ಚೇಂಬರ್ ಮೆಟ್ಟಿಲು ಏರೋವರೆಗೂ, ಕೆಲವು ಸಾರಿ ಇನ್ನು ಅತಿರೇಕಕ್ಕೆ ಹೋಗಿ ಪೊಲೀಸ್ ಠಾಣೆ ಮೆಟ್ಟಿಲು ಏರೋವರೆಗೂ ಈ ರೀತಿ ಒಂದಷ್ಟು ಕೆಲಸಗಳು ನಡೀತಾ ಇರುತ್ತೆ. ಅದಾದ್ಮೇಲೆ ಇಬ್ರು ಮತ್ತೆ ಕಾಂಪ್ರಮೈಸ್ ಆಗುವಂತದ್ದು ಕೂಡ ನಾವು ನೋಡಿರುವಂತದ್ದು. ಆದ್ರೆ ರಿಚಿ ಸಿನಿಮಾ ಇರಬಹುದು ಅಥವಾ ರಿಚಿ ನಿರ್ದೇಶಕರು ಆಗಿರುವಂತವ್ರು, ರಿಚಿ ಅವರೇ ಸ್ವತಃ ಈ ಸಿನಿಮಾವನ್ನು ಮಾಡಿರುವಂತದ್ದು. ಆದ್ರೆ ಈ ಒಂದು ವಿಷಯ ಏನಿದೆ, ಜೊತೆಗೆ ಇವ್ರು ಮಾಡ್ತಿರುವಂತಹ ದೂರ ಏನಿದೆ, ಕಳೆದ ಒಂದು 6 ತಿಂಗಳ ಹಿಂದೆ ಕೂಡ ಇದೇ ದೂರನ್ನ ಇವ್ರು ಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಕೇವಲ ನಟಿ ರಮೋಲಾ ಹಾಗೂ ರಿಚಿ ಅವ್ರ ನಡುವೆ ಬಂದಿರುವಂತಹ ಮನಸ್ತಾಪವಲ್ಲ, ಇದು ಅವರ ತಾಯಿಗೂ ಕೂಡ ಸಂಬಂಧ ಪಟ್ಟಂತ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ಕೂಡ ಅವರು ಒಂದು ಆರೋಪವನ್ನ ಮಾಡಿದ್ರು, ಅವರ ತಾಯಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ವಿಡಿಯೋ ಕೂಡ ನನ್ನ ಹತ್ರ ಇರುವಂತದ್ದು ಅನ್ನುವಂಥದ್ದನ್ನ ಆ ಸಂದರ್ಭದಲ್ಲಿ ಅವರು ಕಳೆದ ವರ್ಷ ಕೂಡ ಹೇಳಿದ್ರು. ಎಲ್ಲೋ ಅದೊಂದು ಇಬ್ಬರ ನಡುವಿನ ತಾಯಿ ಹಾಗೂ ನಟ ರಿಚಿ ಅವರ ನಡುವಿನ ಮನಸ್ತಾಪ ಮಗಳ ಮೇಲೂ ಸಹ ಪರಿಣಾಮ ಬೀರಿರುವಂತದ್ದು. ನನ್ನ ಮಗಳು ಯಾವುದೇ ಕಾರಣಕ್ಕೂ ನಿನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡೋದಿಲ್ಲ, ಏನ್ ಮಾಡ್ತೀಯಾ ಮಾಡ್ಕೋ ಅನ್ನುವಂಥದ್ದನ್ನ ಆವಾಗ ಅವರ ತಾಯಿ ಹೇಳಿದ್ರು. ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಕುರಿತು ಸ್ಪಷ್ಟನೆಯನ್ನ ಖಂಡಿತವಾಗ್ಲೂ ನಟಿ ರಮೋಲಾ ಅಥವಾ ಅವರ ತಾಯಿ ಕೊಡುವಂತಹ ಪ್ರಯತ್ನ ಯಾವತ್ತಿಗೂ ಮಾಡಿರ್ಲಿಲ್ಲ. ಇನ್ನು ಇವತ್ತಿಗೂ ಸಹ ಅವರ ಕರೆಯನ್ನ ಇರಬಹುದು, ರಿಚಿ ಅವರ ಟೀಮ್ ಇಂದ ಇರಬಹುದು, ಬೇರೆ ಯಾವರೇ ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ಬೇರೆ ಕಲಾವಿದರು ಕಾಲ್ ಮಾಡಕ್ಕೆ ಟ್ರೈ ಮಾಡಿದ್ರು ಸಹ ಏನು ನಮಗೆ ಸಂಪರ್ಕಕ್ಕೆ ಸಿಗ್ತಿಲ್ಲ. ಕೇವಲ ಸಿನಿಮಾ ಶೂಟಿಂಗ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಷ್ಟೇ. ಪೇಮೆಂಟ್ ಎಲ್ಲ ಕೊಟ್ಟರು ಈ ರೀತಿ
ಒಂದು ಎಡವಟ್ಟು ಮಾಡ್ತಿದ್ದಾರೆ, ತಕರಾರನ್ನ ತೆಗಿತಿದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಕಳೆದ ವರ್ಷನೇ ಮಾಡ್ಬೇಕಿತ್ತು, ಆದ್ರೆ ಒಂದಷ್ಟು ಪೋರ್ಷನ್ಸ್ ಅವ್ರದ್ದು ಬಾಕಿ ಇರೋದ್ರಿಂದ ನಾವು ಈ ವರ್ಷ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಈ ವರ್ಷನೂ ಕೂಡ ತುಂಬಾ ಡಿಲೇ ಆಗ್ತಿದೆ. ಸಾಲದ ಹೊರೆಯಲ್ಲಿ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಪಕರಿಗೆ ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ಕೀರ್ತಿ, ನೀವೆಲ್ಲ ಡೀಟೇಲ್ಸ್ಗಾಗಿ.